ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/2/1975. 12/2/1975. ಸಮಯ ಮಂಗಳವಾರ 12 ಗಂಟೆ ಮಟ್ಟ ಮಧ್ಯಾಹ್ನ ಅಂತ ಹೇಳ್ತಿರ್ತಾರೆ ನಮ್ಮ ತಾಯಿ. ಅಮಾವಾಸ್ಯೆ ದಿವಸ ಹುಟ್ಟಿದ್ದು ನಾನು. ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಮನೆ ಕಟ್ಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಗಿರಿಜಾ ಅವರೇ ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ತುಂಬಾ 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 ಧನ್ಯವಾದಗಳು ಶಾಸ್ತ್ರಿಗಳೇ. ನಮ್ಮ ಮಗಳಿಗೆ ಕೆಲಸ ಸಿಕ್ಕಿದೆ, MCA ಮಾಡಿದೆ. ನಿಮ್ಮ ಹತ್ರ ಹೇಳಿದ್ದೆ 12 ವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರಿ. ಎಲ್ಲ ನೀವ್ ಹೇಳಿದ್ದೆಲ್ಲ ಮಾಡಿದೀವಿ ಗುರುಗಳೇ. ತುಂಬಾ ಒಳ್ಳೇದಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಆಯ್ತು, ಒಳ್ಳೇದಾಗ್ಲಿ. ವಸ್ತುತಃ ಅವ್ರು ಆರಾಧನೆ ಮಾಡಿದಾರಲ್ಲ, ತಪ್ಪದೆ ಶ್ರದ್ಧೆಯಿಂದ ಅದರ ಫಲ ಅದು ಅಷ್ಟೇ. ನೋಡೋಣ, ಈಗ ತಮ್ಮ ಮನೆಯ ಬಗ್ಗೆ ವಿಚಾರಿಸಿದ್ರಿ ಅಲ್ವಾ? ಈಗ ಬುಧ ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ ಡಿಸೆಂಬರ್ವರೆಗೆ. ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ವಸ್ತುತಃ ಈ ಮನೆ, ವಾಹನ, ಇವುಗಳ ಸೌಖ್ಯ ನಮಗೆ ಉಂಟಾಗಬೇಕು ಅಂದರೆ ಶುಕ್ರನ ಕಾಲ ಬರಬೇಕು ಅಂತ. ಹೀಗಾಗಿ ಡಿಸೆಂಬರ್ ನಂತರದಲ್ಲಿ ನಿಮಗೆ ಖಂಡಿತ ಮನೆಗೆ ಅವಕಾಶ ಇದೆ. ಮನೆ, ವಾಹನ ಅಪೇಕ್ಷಿತ. ಅವನು ವಸ್ತುತಃ ಶುಕ್ರ ಮನೋಕಾಮನೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಗ್ರಹ. ಹೀಗಾಗಿ ಅವನ ಟೈಮ್ ಬರುತ್ತೆ ಡಿಸೆಂಬರ್ ನಂತರ. 2026 ನಿಮ್ಮ ಪಾಲಿಗೆ ಒಳ್ಳೆ ಶುಭವಾಗಿರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಇನ್ನು ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡೋಣ. ನಾವು ಈ ರಾಶಿಗಳ ಗಮನ ಹರಿಸುವಾಗ ಗ್ರಹಗಳ ಸಂಚಾರವನ್ನು ಗಮನಿಸ್ಕೊಂಡು ನೋಡೋಣ. ಶುಕ್ರನ ಚಂದ್ರನ ಸಂಚಾರ ಹಾಗೂ ಮಾಂದಿ ಸಂಚಾರ ಇವುಗಳನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಂಡು ಈ ವಾರ ಹೇಗಿರ್ತದೆ ಅಂತ ಸ್ಥೂಲ ನೋಟ ಇದು. ಪ್ರತಿ ದಿವಸ ಆಯಾ ದಿವಸ ತಾವು ಗಮನಿಸ್ತಾನೇ ಇರ್ತೀರ. ಒಂದು ವಾರದಲ್ಲಿ ಏನು ದಾರಿ ಹೇಗಿರ್ತದೆ ಅಂತ ಒಂದು ಸ್ಥೂಲವಾದ ನೋಡೋಣ. ವಾರದ ಆದಿಯಲ್ಲಿ ಹೇಗಿರ್ತದೆ. ಈ ವಾರ ಹಬ್ಬ ಬೇರೆ ಇದೆ. ಹೀಗಾಗಿ ಹಬ್ಬದ ಆಜುಬಾಜಲ್ಲಿ ನಾವು ಯಾವ್ಯಾವ ರೀತಿ ತೊಡಕು ಬರುತ್ತದೋ ಏನೋ ನೋಡೋಣ. ವಾರದ ಆದಿಯಲ್ಲಿ ಹಾನಿ, ನಷ್ಟ, ದುಃಖದ ವಾತಾವರಣ, ವೃತ್ತಿಯಲ್ಲಿ ಅನುಕೂಲ ಇವುಗಳನ್ನು ಸೂಚಿಸ್ತಾ ಇದೆ. ಶತ್ರುಗಳು, ಸಾಲ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ವಸ್ತು ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಕಾರಣ ಏನಪ್ಪ ಅಂದರೆ ನೋಡಿ, ಚಂದ್ರ ಕುಜರು ಒಟ್ಟಾಗಿದ್ದಾರೆ. ಮಾಂದಿ ಕೂಡ ಮಂಗಳವಾರ ನೋಡಿ, ಹಬ್ಬದ ವಾತಾವರಣದ ದಿವಸ, ಹಬ್ಬದ ದಿವಸ, ಗೌರಿಯ ಹಬ್ಬದ ದಿವಸ ನೋಡಿ, ನಿಮ್ಮ ಬೆಳ್ಳಿ ಪಾತ್ರೆಗಳು, ಪೂಜಾ ಸಾಮಗ್ರಿಗಳು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬೆಳ್ಳಿ ಉದ್ಧರಣೆಯೋ ಮತ್ತೊಂದು ಈ ರೀತಿಯಲ್ಲಿ ನಷ್ಟ ಮಾಡ್ಕೊಳ್ಳಿ. ಯಾರೋ ಮನೆಗೆ ಪಾಪ ಆಚರಿಸ್ಲಿಕ್ಕೆ ಹೋಗಿರ್ತೀರ, ನಮ್ಮ ಮನೇಲಿ ಬರ್ತಾ ಇಲ್ಲ, ಇನ್ನೊಬ್ಬರ ಮನೆಗೆ ಹೋಗೋಣ. ಇಂತಹ ಸಂದರ್ಭ ಪಾಪ ಹೋದವ್ರ ಮನೆಗೆ ಅಲ್ಲೇನೋ ಒಂದು ಸಮಸ್ಯೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಮಾಡಿಕೊಂಡು ಈ ಥರ ಒಂದು ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಸೂಚಿಸ್ತಾ ಇದೆ. ಅದು ದಾರಿ ಹೀಗಿದೆ ಅಂದಾಗ ನಾವು ಎಚ್ಚರಿಕೆಯಿಂದ ಇದ್ದರೆ ಆದಷ್ಟು ನಮಗೆ ಗೊತ್ತಿರುತ್ತೆ ಎಲ್ಲಿ ಎಡುತ್ತೀವಿ ಅಂತ. ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ. ಆ ರೀತಿಯಲ್ಲಿ ಸ್ವಲ್ಪ ದುಃಖದ ವಾತಾವರಣವೂ ಇರ್ತದೆ. ಏನೋ ಮನೆಗೆ ಅವ್ರಿಗಿವ್ರು ಬಂದಿರ್ತಾರೋ ಅಂಥವ್ರ ಜೊತೆಗೂ ಜಗಳವೋ, ಹಬ್ಬದ ದಿವಸ ಏನು ಕಲಹನ ಇವುಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹೀಗಾಗಿ ಅದನ್ನು ದಾಟಬೇಕಾಗತ್ತೆ. ಹೀಗಾಗಿ ಏನು ಬಂದರೂ ತಾಳ್ಕೊಳ್ಬೇಕು. ತಿತಿಕ್ಷೆ ಅಂತ ಅವಾಗಲೇ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಮೇಷರಾಶಿಯವರು ವಾರದ ಆದಿಯಲ್ಲಿ ಇರಬೇಕಾಗುತ್ತೆ. ಹಬ್ಬದ ವಾತಾವರಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು, ವ್ಯಾಪಾರಿಗಳು ಬಹಳ ಎಚ್ಚರ ವಹಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ, ಅನುರಾಗ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಲಾಭ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ. ಬೆಂಕಿ, ಕಬ್ಬಿಣ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಇತ್ಯಾದಿ ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ಮನೆಗಳಲ್ಲಿ ಬೆಂಕಿ ಅಂತಂತ ಮನೆಯಲ್ಲಿ ಅಡುಗೆ ಮನೆಯೂ ಕೂಡ ಅದು ಬೆಂಕಿ ವಾತಾವರಣದಲ್ಲಿ ಇರ್ತದೆ. ಮನಸ್ಸು ಹಾಗಾಗ್ಬಿಡಬಾರ್ದು, ಕುದಿಬಾರ್ದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಈ ವಾರ ಸ್ವಲ್ಪ, ವಾರದ ಆದಿಯಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕಾಗತ್ತೆ ಈ ವಾರದಲ್ಲಿ. ಹೀಗಾಗಿ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಪೂಜೆ ಅಂತೂ ಮಾಡ್ತೀರಾ, ಗಣಪತಿ ಗೌರಿ ಪೂಜೆ ಮಾಡ್ತೀರ. ಅದ್ರ ಜೊತೆಗೆ ನರಸಿಂಹನ ಆರಾಧನೆ, ನರಸಿಂಹ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.